ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡ್ತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡು, ಇವತ್ತಿನ ನಾನು ನಿಮಗೊಂದು ಬ್ಯೂಟಿಫುಲ್ ಆದ ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ್ ಸಿಂಪಲ್ಲಾಗಿ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಅದು ಹೇಗೆ ಅಂತ ನೋಡಿ. ಮೊದಲಿಗೆ ಬ್ಲೌಸನ್ನು ನಾವು ನೆಕ್ ಎಷ್ಟು ಇಡುತ್ತೆ ಅಷ್ಟು ಇಂಚು ಬಿಡ್ತನ್ನು ಇಟ್ಕೊಂಡ್ಬಿಟ್ಟು, ಬಟ್ ಅದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಅದನ್ನು ನೆಕ್ ಅಗಲ ತೊಗೊಳ್ಳುವಂಥದ್ದು. ಅಗಲ ತೊಗೊಂಡಾಗ 1 ಇಂಚಷ್ಟೇ ಎಕ್ಸ್ಟ್ರಾ ತೊಗೊಂಡಿರುವಂಥದ್ದನ್ನು ನೆಕ್ ಬಿಡ್ತಕ್ಕಿಂತ ನಾವು ಕಾಮನ್ನಾಗಿ ಎಲ್ಲರ ನೆಕ್ ಬಿಡ್ತು ಅವ್ರದ್ದು ಎಷ್ಟಿರುತ್ತೆ ಅದನ್ನು ಇಟ್ಟು ಎಕ್ಸ್ಟ್ರಾ ನಾವು 1 ಇಂಚನ್ನು ತೊಗೊಂಡು ನೆಕ್ಕನ್ನು ಕಟ್ ಮಾಡುವಂಥದ್ದು. ನೆಕ್ಕನ್ನು ಕಟ್ ಮಾಡಿಬಿಟ್ಟು ಅಂದರೆ ಅದರಲ್ಲಿ ಒಳಗಡೆ ಡಿಸೈನ್ ಮಾಡುವಂಥದ್ದು ಇದು ನಾನು ನಿಮಗೆ ತೋರಿಸ್ತಾ ಇರೋದು. ನಾನಿವಾಗ ಅದಕ್ಕೆ ಪೈಪಿಂಗ್ ಮಾಡಲಿಕ್ಕೆ ಮತ್ತು ಹಚ್ಚಿ ಹಿಂಗೆ ಫೋಲ್ಡ್ ಮಾಡಲಿಕ್ಕೋಸ್ಕರ ನಾನು ಅದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸನ್ನು ಸಾದಾ ಒಂದು ಪ್ಲೇನ್ ಬ್ಲೌಸಲ್ಲಿ ಮಾಡುವಂಥ ಒಂದು ಸುಂದರವಾದ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ನಾನಿವಾಗ ಇದಕ್ಕೆ ಆ ನೆಕ್ಕನ್ನು 1 ಇಂಚ್ ಎಕ್ಸ್ಟ್ರಾ ಇಟ್ಬಿಟ್ಟು ಕಟ್ ಮಾಡಿರುವಂಥ ಒಂದು ನೆಕ್ಕಿಗೆ ನಾನು ಇವಾಗ ಅದನ್ನು ಈ ಥರ ಒಂದು ಪೈಪಿಂಗ್ ಬಟ್ಟೆಯಿಂದ ತೊಗೊಂಡ್ಬಿಟ್ಟು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡುವಂಥದ್ದು ಮಾಡ್ತೀನಿ. ನಾನಿವಾಗ ಇದನ್ನು ಪೈಪಿಂಗ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದನ್ನು ಫೋಲ್ಡ್ ಮಾಡಿ ಮಡಚಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದರೆ ಚೆನ್ನಾಗಿರುತ್ತೆ. ಈ ಥರ ಇದಕ್ಕೆ ನೀಟಾಗಿ ಹೊಲಿಗೆಯನ್ನು ಹಾಕ್ಕೋಬೇಕು. ತುಂಬ ಈಸಿಯಾಗಿ ಮಾಡುವಂಥ ಒಂದು ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ನೋಡಿ, ಇವಾಗ ನಾವು ಸ್ವಲ್ಪ ಕಟ್ಟನ್ನು ಹುಡ್ಕೋಬೇಕು. ಈ ಥರ ಒಂದು ಕಟ್ ಹಾಕೋದ್ರಿಂದ ಟಚ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಈ ಕಡೆ ಫೋಲ್ಡ್ ಮಾಡಿದಾಗ ಅದು ರಿಂಕಲ್ಸ್ ಬರೋದಿಲ್ಲ. ಅದಕ್ಕೆ ರಿಂಕಲ್ಸ್ ಬರಬಾರ್ದು ಅಂದ್ಬಿಟ್ಟು ಈ ಥರ ಅದನ್ನು ಒಂದು ಕಟ್ ಹಾಕಿಬಿಟ್ಟು ಈ ಥರ ಒಂದು ಮೇಲ್ಗಡೆ ಅದನ್ನ ಹೊಲಿಗೆ ಹಾಕೋದ್ರಿಂದ ಬಟ್ಟೆಗೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಫುಲ್ ಔಟ್ಲೈನ್ ಇದನ್ನು ನಾವೇನು ಮಾಡಬೇಕು, ಹೊಲಿಗೆಯನ್ನು ಹಾಕ್ಕೋಬೇಕು. ಈ ಥರ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕುವಂಥದ್ದು. ಬಿಗ್ನರ್ಸ್ ಕೂಡ ಇದನ್ನು ನೀವು ಫಸ್ಟ್ ಟೈಮ್ ಬ್ಲೌಸ್ ಡಿಸೈನ್ ಹೊಲಿಯೋರು ಕೂಡ ತುಂಬ ಈಸಿಯಾಗಿ ಹೊಲಿಬೋದು. ಅದು ಯಾವ ಥರ ಅಂತಂದರೆ ನಿಮಗೆ ಕಟಿಂಗ್ ತೋರಿಸ್ಲಿಕ್ಕೆ ಆಗಲಿಲ್ಲ, ಬಟ್ ಇದನ್ನು ಕಟಿಂಗ್ ಅಂತಂದರೆ ಫುಲ್ ಬ್ಯಾಕ್ ಫ್ರಂಟ್ ತೋರ್ಸೋಕ್ಕಲ್ಲ. ಆದರೆ ನಾವು ನಾರ್ಮಲ್ಲಾಗಿ ಯಾವ ಥರ ಇಟ್ಕೊಂಡಿರ್ತೀವಿ ಅದೇ ಥರ ಇಟ್ಕೊಳ್ಳುವಂಥದ್ದು. ಆದರೆ 1 ಇಂಚ್ ಎಕ್ಸ್ಟ್ರಾ ಇರುವಂಥದ್ದು ನೆಕ್ ವಿಡ್ತ್. ನಾವಿವಾಗ ಇದನ್ನು ಪೇಪರಲ್ಲಿ ಈ ಥರ ಇದನ್ನು ಹಾಕಿಬಿಟ್ಟು ಒಂದು ಗುಂಡು ಪಿನ್ನಾದರೂ ಹಾಕ್ಕೋಬೋದು. ನಾನು ಹಾಗೆ ಕಾಮನ್ನಾಗಿ ಈ ಥರ ಇಟ್ಬಿಟ್ಟು ರೌಂಡ್ ಮಾರ್ಕಲ್ಲಿ ಶೇಪ್ ಹಾಕ್ತಾಯಿದ್ದೀನಿ ಚಾಕ್ ಪೀಸಿಂದ. ನೀವು ಬೇಕಾದರೆ ನಿಮ್ಗೆ ಸರಿಯಾಗಿ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಒಂದು ಪಿನ್ ಹಾಕಿಬಿಟ್ಟು ಅದನ್ನು ಜಾಯಿಂಟ್ ಮಾಡ್ಬೋದು. ಈ ಥರ ಪೇಪರ್ಗೆ ಮತ್ತು ಬ್ಲೌಸ್ಗೆ ಒಂದು ಪಿನ್ನನ್ನು ಜಾಯಿಂಟ್ ಮಾಡಿಬಿಟ್ಟು ಮಾಡುವಂಥದ್ದು. ನೋಡಿ, 1 ಇಂಚ್ ನೆಕ್ ನಾವು ಅಗಲನ ತೊಗೊಳ್ಳುವಂಥದ್ದು. ತೊಗೊಂಡ್ಬಿಟ್ಟು ಇದನ್ನು ರೌಂಡಾಗಿ ನೆಕ್ ಹಾಕಬೇಕು. ಕರೆಕ್ಟಾಗಿ 1 ಇಂಚ್ ರೌಂಡ್. ಇನ್ನೂ ಅಗಲ ಬೇಕಾದರೂ ತೊಗೋಬೋದು. ಆದರೆ ನಾನಿವಾಗ ಈ ಬ್ಲೌಸಿಗೆ ಅದು ತುಂಬ ತೆಳ್ಳಗಿರೋರವರು, ಅದಕ್ಕಾಗಿ ನಾನು ಸ್ವಲ್ಪ ಅಷ್ಟೇ ಅಗಲ ತೊಗೊಂಡಿರೋದು. ಫುಲ್ ಡೀಪಾಗಿ ರೌಂಡಾಗಿ ಸ್ವಲ್ಪ ಪ್ಯಾಟ್ ಇದ್ದವರಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವ್ರಿಗೂ ಕೂಡ ಇನ್ನೂ ಸ್ವಲ್ಪ ಅಗಲ ತೆಗಿಬೋದು, ವಿಡ್ತದು. ಬಟ್ ಇವರು ತೆಳ್ಳಗಿರೋರಿಂದ ನಾನು ಸ್ವಲ್ಪನೇ ವಿಡ್ತ್ ತೆಗ್ದಿರೋದು, ಅಷ್ಟೊಂದು ಜಾಸ್ತಿ ತೆಗ್ದಿಲ್ಲ. ನಾನು ಇದಕ್ಕೆ ಡೋರಿನ ಮಾಡಲಿದ್ದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ 1.5 ಇಂಚಷ್ಟು ಬಟ್ಟೆ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆನ ಹಾಕ್ಕೊಂಡು ಈ ಥರ ಡೋರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಅದಕ್ಕೆ 1.5 ಇಂಚ್ ಅಗಲ ಇಟ್ಬಿಟ್ಟು ಈ ಥರ ಒಂದು ಪೀಸಸನ್ನು ಕಟ್ ಮಾಡ್ಕೊತೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೀಸಸನ್ನು ಕಟ್ ಮಾಡ್ಕೊತಿದ್ದೀನಿ. ಮತ್ತು ಈ ಥರ ನೀವು ಡೋರಿ ಮಾಡ್ತಿರಲ್ಲ, ಅಗಲನೂ ಕೂಡ ಮಾಡ್ಕೋಬೋದು, ಇದಕ್ಕೆ ಕೂಡ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಹೇಗೆ ಮಾಡಿದರೂ ಚೆನ್ನಾಗೇ ಕಾಣುತ್ತೆ. ಬಟ್ ಬಟ್ಟೆ ಮೇಲೆ ಅಂದರೆ ನಿಮಗೆ ಕೊಟ್ಟಿರುವಂಥ ಅವ್ರ ಬಟ್ಟೆ ಮೇಲೆ ಅದು ಎಷ್ಟು ಇದೆ ಅನ್ನೋದ್ರ ಮೇಲೆ ನೀವು ಅಗಲ ಅಥವಾ ಜಾಸ್ತಿ ದಪ್ಪ ಮಾಡ್ಕೋಬೋದು. ಜಾಸ್ತಿ ಬಟ್ಟೆ ಇದು ಜಾಸ್ತಿ ಅಗಲ ಇಟ್ಬಿಟ್ಟು ಇದನ್ನು ನಾವು ಜಾಸ್ತಿ ಇದರಲ್ಲೇ ಮಾಡ್ಬೋದು. ಆದರೆ ಬಟ್ಟೆ ಎಷ್ಟಿರುತ್ತೆ ಇದನ್ನು ನೋಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಮಾಡುವಂಥದ್ದು. ಅದು ಬಟ್ಟೆ ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು. ಅದಕ್ಕೆ ಹೀಗಾಗಿ ನಾನು ಬಿಟ್ಟು ಈಗ ಪೇಪರಲ್ಲಿ ಮಾರ್ಕ್ ಹಾಕಿದ್ದೀನಿಲ್ಲ, ಮಾರ್ಕ್ ಹಾಕಿರುವಂಥ ಒಂದು ಮಾರ್ಕಿಗೆ ನಾನು ಇವಾಗ ಈ ಥರ ಪೀಸನ್ನು ಇಟ್ಬಿಟ್ಟು ರೌಂಡ್ ಶೇಪಲ್ಲಿ ಇದನ್ನು ಜಾಯಿಂಟ್ ಮಾಡ್ಕೊತಾ ಇರೋದು. ನೋಡಿ, ಈ ಥರ ಒಂದು ಪೀಸ್ ಮಾಡ್ಕೊಂಡಿದ್ದೀನಲ್ಲ, 1.5 ಇಂಚಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಅರ್ಧ ಇಂಚು ಬಟ್ಟೆಯಲ್ಲಿ ಹೊಲಿಗೆ ಹೋಗುತ್ತೆ. 1 ಇಂಚ್ ನಾನು ಇವಾಗ ಹೇಳಿದ್ನಲ್ಲ, ಮೊದಲೇ ಮಾರ್ಕ್ ಮಾಡಿದ್ನಲ್ಲ, ಆ ಮಾರ್ಕಿಗೆ ಕರೆಕ್ಟಾಗಿ ಅದು ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಪೀಸಸನ್ನು ನಾವು ಏನ್ಬಿಟ್ಟು ಮಾಡಬೇಕು ಅಂತಂದರೆ ರೌಂಡ್ ನಾವು ಈಗ ಚಾಕ್ ಮಾರ್ಕಿಂದ ಮಾರ್ಕ್ ಹಾಕಿರ್ತೀವಲ್ಲ, ಆ ಮಾರ್ಕಿಗೆ ರೌಂಡಾಗಿ ನಾವು ಈ ಥರ ಪೇಪರ್ ಮೇಲೆ ಪೀಸನ್ನು ಜಾಯಿಂಟ್ ಮಾಡ್ತಾ ಹೋಗ್ಬೋದು. ಬಟ್ ಹಾಗೆ ಕಾಮನ್ನಾಗಿ ಇದನ್ನು ಹೊಲಿಬೇಕಂದ್ರೆ ಅದು ಕೂತ್ಕೊಳ್ಳಲ್ಲ, ಸರಿಯಾಗಿ ನೀಟಾಗಿ ಬರೋದಿಲ್ಲ ರೌಂಡ್ ಶೇಪಲ್ಲಿ.
ಈ ಥರ ಒಂದು ಪೇಪರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ರೌಂಡ್ ನೆಕ್ ಬರುತ್ತೆ, ಮತ್ತು ಪೈಪಿಂಗ್ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದು ಒಂದೊಂದಾಗಿ ಈ ಥರ ಅದನ್ನು ಜಾಯಿಂಟ್ ಮಾಡ್ತಾ ನಾವು ಹೋಗಬೇಕು. ನೋಡಿ, ನಾನು ಹಾಕುವಂಥ ಬ್ಲೌಸ್ ವಿಡಿಯೋಗಳು ಅಥವಾ ಅಡುಗೆ ವಿಡಿಯೋ ಆಗಲಿ, ಇನ್ನಿತರ ಬೇರೆ ಯಾವುದೇ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನೋಡಿ, ಈ ಥರ ಇದನ್ನು ನಾವು ಕಂಪ್ಲೀಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಇಲ್ಲ ಅಂದರೆ ಮುಂಚೆನೇ ನಾವು ಈ ಥರ ಕಸಿ ಮಾಡ್ಕೊಂಡ್ಬಿಟ್ಟು ನೋಡಿ 1-2-3 ಪೀಸನ್ನು ಮಾತ್ರ ಬಿಡಿಸಾಕ್ತಾಯಿದ್ದೆ. ನಂಗೆ ಟೈಮ್ ಸಾಕಾಗಲಿಲ್ಲ. ಬಟ್ ಒಬ್ರು ಯಾರ ಜೊತೆಗಿದ್ರೆ ಮಾಡ್ಬೋದು. ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ನನಗೆ ಅದಕ್ಕೆ ಮಾಡಲಿಕ್ಕೆ ಲೇಟ್ ಅನ್ನಿಸ್ತು. ಬಟ್ ಅದಕ್ಕೆ ಹೀಗಾಗಿ 1-2-3 ಪೀಸನ್ನು ಮಾತ್ರ ಆ ಥರ ಮೊದಲೇ ಈ ಥರ ಗುಂಡುಗಳನ್ನು ಹಾಕಿ ಜೋಡಿಸಿಟ್ಕೊಂಡ್ಬಿಟ್ಟು ಈ ಥರ ಕೂಡ ಮಾಡ್ಬೋದು. ಬಟ್ ಆ ಥರ ಮಾಡೋಕ್ಕೆ ಟೈಮ್ ಇಲ್ಲಪ್ಪ ಅಂತ ಅಂದ್ಕೊಂಡ್ರೆ ಈ ಥರ ಪೀಸಸನ್ನು ಜೋಡಿಸ್ಬಿಟ್ಟು ನಾವು ಈ ಥರ ಹೊಲಿಗೆ ಹಾಕ್ಕೊಂಡು ಬ್ಲೌಸ್ ಎಲ್ಲ ರೆಡಿ ಆದಮೇಲೂ ಕೂಡ ನಾವು ಏನು ಮಾಡ್ಬೋದು, ಅದಕ್ಕೆ ಬೀಡ್ಸನ್ನು ಹಾಕ್ಬೋದು. ಬಿಡ್ಸನ್ನು ಅದು ಬಟ್ಟೆ ಒಳಗಡೆ ಸೇರಿಸೋದಾದರೆ ಆಲ್ಮೋಸ್ಟ್ ಮುಂಚೆ ಒಂದು ಬಿಳೆ ಗುಂಡುಗಳ ಮುತ್ತುಗಳದೆಲ್ಲ ಅದು ಏನು ಮಾಡಬೇಕಂದ್ರೆ ನಾವು ದೊಡ್ಡ ಸೈಜಲ್ಲಿ ತೊಗೋಬೇಕಾಗುತ್ತೆ. ಬಟ್ ಆ ಬಟ್ಟೆ ಒಳಗಡೆ ಹೋಗಬೇಕಲ್ಲ, ಅದು ಡೋರಿ ಒಳಗಡೆ. ಇಲ್ಲ ಅಂತಂದರೆ ಮೇಲ್ಗಡೆ ಹಾಕಬೇಕಪ್ಪ ಅಂದರೆ ಮೀಡಿಯಮ್ ಸೈಜ್ ನಡೆಯುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಒಳಗಡೆನೆ ಬಟ್ಟೆ ಒಳಗಡೆನೆ ಕೂತ್ಕೊಳ್ಳುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಡೆ ಯಾವುದಿದೆ ಆ ಇದರಲ್ಲೇ ಮಾಡುವಂಥದ್ದು ಡಿಸೈನ್ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು. ಈ ಥರ ನೋಡಿ, ಪೇಪರಲ್ಲಿ ರೌಂಡಾಗಿ ಹಾಕೊಳ್ಳೋದಾಯಿತು. ಇವಾಗ ನೆಕ್ಕದ ಪೇಪರೆಲ್ಲ ವೇಸ್ಟೇಜನ್ನು ಕಟ್ ಮಾಡುವಂಥದ್ದು. ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಪೈಪಿಂಗ್ ಮಾಡಬೇಕು. ಪೈಪಿಂಗ್ ಮಾಡಿಬಿಟ್ಟು ನಾವು ಬ್ಲೌಸನ್ನು ಜಾಯಿಂಟ್ ಮಾಡಿದರೆ ಮುಗೀತು. ಇವಾಗ ನೋಡಿ, ನಾವು 1 ಇಂಚಿಗೆ ಎಕ್ಸ್ಟ್ರಾ ಕರೆಕ್ಟಾಗಿ ಬಿಟ್ಟಿದ್ವಲ್ಲ ಶೋಲ್ಡ್ರ್ಗಿಂತ ನೋಡಿ ಕರೆಕ್ಟಾಗಿ ಮುಂದುಗಡೆ ಭಾಗ ಎಷ್ಟಿದೆ ಇದು ಅಷ್ಟೇ ಇರಬೇಕು. ಈ ಥರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ನಾವು ಇದನ್ನು ಬಟ್ಟೆಯನ್ನು ಹಿಂದುಗಡೆ ಭಾಗದ ಬಟ್ಟೆಯನ್ನು ಆ ಡಿಸೈನಿಗೆ ಜಾಯಿಂಟ್ ಮಾಡುವಂಥದ್ದು. ನೋಡಿ, ಈ ಥರ ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನಿಮಗೆ ನೀಟಾಗಿ ಇಟ್ಕೊಳ್ಳೋಕ್ಕೆ ಗೊತ್ತಾಗಲ್ಲ ಅಂತಂದರೆ ಹೊಲಿಯೋಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋರು ಪಿನ್ಗಳನ್ನು ಹಾಕ್ಕೋಬೋದು. ಬಟ್ ನನಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಗೆ ಮಷಿನಲ್ಲಿ ಅಂದಾಜಲ್ಲಿ ನಾನು ಹೊಲಿಗೆ ಹಾಕ್ತಾ ಇರೋದು. ಇವಾಗಲೂ ಹೊಲಿತಾ ಇರ್ತೀವಲ್ಲ, ಅಷ್ಟೊಂದೇನು ಹೆಚ್ಚು ಕಡಿಮೆ ಆಗೋದಿಲ್ಲ ನಮಗೆ. ಈ ಥರ ಅದನ್ನು ಹೊಲಿಗೆ ಹಾಕುವಂಥದ್ದು ಕರೆಕ್ಟಾಗಿ ನೀಟಾಗಿ ಬಿಟ್ಟು ಈ ಥರ ಹೊಲಿಗೆ ಹಾಕಬೇಕು. ವೇರ್ ಮಾಡಿದಾಗಂತೂ ಈ ಬ್ಲೌಸ್ ಡಿಸೈನ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಹಿಂದ್ಗಡೆ ಭಾಗ ತುಂಬ ಅಂದರೆ ಭಾಳ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಗುತ್ತೆ ಡಿಸೈನು. ವೇರ್ ಮಾಡಿದಾಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಈ ಥರ ಒಂದು ಡಿಸೈನನ್ನು ಟ್ರೈ ಮಾಡಿ ಒಂದು ಸತಿ ವೇರ್ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಏನು ಮಾಡಬೇಕು, ಅದಕ್ಕೆ ಪೈಪಿಂಗ್ ಮಾಡುವಂಥದ್ದು. ಪೈಪಿಂಗ್ ಬಟ್ಟೆಯನ್ನು ತೊಗೊಂಡ್ಬಿಟ್ಟು 1 ಇಂಚನ್ನ ನೀವು ಮಾರ್ಕ್ ಬೇಕಾದರೂ 1 ಇಂಚಿಗೆ ಹಾಕೋಬೋದು. ನಾನು ಅಂದಾಜಾಗಿ ಯಾವಾಗಲೂ ಹಾಕ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ, ಆ ಥರ ನಾನು ಹೀಗಾಗಿ ಅದನ್ನು ಅಂದಾಜಲ್ಲಿ ಕಟ್ ಮಾಡ್ತೀನಿ. ಬಟ್ ನೀವು 1 ಇಂಚತ್ತಿಗೆ ಮಾರ್ಕ್ ಮಾಡಿ. ಇದನ್ನೇ ಡಬಲ್ ಫೋಲ್ಡಲ್ಲಿ ನೀವು ಪೈಪಿಂಗ್ ಮಾಡಬೇಕು ಅಂತಂದರೆ 1.5 ಇಂಚನ್ನು ತೊಗೋಬೇಕು. ಬಟ್ ನಾನು ಸಿಂಗಲಲ್ಲಿ ಔಟ್ಲೈನಲ್ಲಿ ಫೋಲ್ಡ್ ಮಾಡೋದ್ರಿಂದ ನಾನು 1 ಇಂಚನ್ನು ಮಾತ್ರ ಇದಕ್ಕೆ ಪೈಪಿಂಗ್ಗೆ ತೊಗೋತೀನಿ ಯಾವಾಗಲೂ. ನಾನು ಹಿಂದೆ ಹಾಕಿರುವಂಥ ಕೂಡ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಕೂಡ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಕೆಲವೊಂದು ಕಾರಣಗಳಿಂದ ಹಾಕೋಕ್ಕೆ ಆಗಲಿಲ್ಲ. ಬಟ್ ಇವನ್ ಮೇಲೆ ಹಾಕ್ತೀನಿ ನೋಡಿ. ಖಂಡಿತವಾಗ್ಲೂ ಇಷ್ಟ ಆದರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇವಾಗ ಒಂದು ಕಡೆ ಎಡ್ಜ್ ಸೈಡಲ್ಲಿ ನಾವೇನು ಮಾಡಬೇಕು, ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಂಥದ್ದನ್ನು ಮಾಡ್ಕೋಬೇಕು. ಈ ಥರ ಮಾಡಿದರೆ ಅದು ವೇಸ್ಟೇಜ್ ಒಳಗಡೆ ಹೋಗ್ಬಿಡುತ್ತೆ, ಪೈಪಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ಆ ಬಟ್ಟೆಗೆ ಪೇಪರಲ್ಲಿ ಜಾಯಿಂಟ್ ಮಾಡಿರುವಂಥ ಒಂದು ಬಟ್ಟೆಗೆ ನಾವು ಬಟ್ಟೆಯನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಜಾಯಿಂಟ್ ಮಾಡ್ಕೋಬೇಕು.
ನಿಮಗೆ ಬೇಕಾದರೆ ಯಾವುದೇ ಥರ ಒಂದು ಡಿಸೈನ್ ಬೇಕಾದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ನನಗೆ ಸಾಧ್ಯವಾದಷ್ಟು ನನಗೆ ಗೊತ್ತಿರುವಂಥ ಡಿಸೈನ್ಗಳನ್ನ ಖಂಡಿತವಾಗ್ಲೂ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಡಿಸೈನ್ಗಳನ್ನು ಕೂಡ ಸ್ಟಿಚ್ ಮಾಡ್ತೀನಿ. ಬಟ್ ನನಗೆ ಏನದು ಇದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ. ನನ್ನ ಫೋನು ಒಂದು 3G ಫೋನ್, ಇದು ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಬಟ್ ಫೋನ್ ಚೇಂಜ್ ಮಾಡಬೇಕಾಗಿದೆ. ಬಟ್ ಅದಕ್ಕಾಗಿ ಹೀಗಾಗಿ ನಂಗೆ ಅದು ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ನೀವು ಬೇಕು ಅಂದರೆ ಹೇಳಿ, ಖಂಡಿತವಾಗ್ಲೂ ನಾನು ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಥರ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಪೈಪಿಂಗ್ ಮಾಡುವಂಥದ್ದು ನೋಡಿ. ಈ ಥರ ಪೈಪಿಂಗ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಪೇಪರೆಲ್ಲ ಅದು ಅಟ್ಯಾಚ್ ಮಾಡಿದ್ವಲ್ಲ ಆ ಪೇಪರನ್ನೆಲ್ಲ ತೆಗೆದುಬಿಟ್ರೆ ಮುಗೀತು ನೋಡಿ. ಫೈನಲ್ಲಾಗಿ ಈ ಥರ ಅದಕ್ಕೆ ಒಂದು ಬೀಡ್ಸನ್ನು ಹಾಕಿಬಿಟ್ರೆ ಆಯಿತು ನೋಡಿ. ನಾನು ತೋರಿಸಿರುವಂಥ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.